ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ನೆಪ ಮರಗಳನ್ನು ಕಡಿದಿರುವಂತಹ ಅಧಿಕಾರಿಗಳು. ಧರೆಗುರುಳಿದೆ ಬೃಹತ್ ಮರಗಳು. ಪರಿಸರ ಪ್ರೇಮಿಗಳ ಗೋಳಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಅಭಿವೃದ್ಧಿಯ ನೆಪವನ್ನ ತೋರಿಸ್ಬಿಟ್ಟು ಮರಗಳನ್ನು ಕಡಿತಾ ಇರುವಂತಹ ಅಧಿಕಾರಿಗಳು. ಬೃಹತ್ ಮರಗಳು ಧರೆಶಾಹಿಯಾಗಿ ಧರೆಗುರುಳಿದೆ. ಪರಿಸರ ಪ್ರೇಮಿಗಳು ಗೋಳಾಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಅವರ ಗೋಳನ್ನ ಕೇಳೋರಿಲ್ಲ. ನೂರಾರು ವರ್ಷ ಇತಿಹಾಸ ಇರುವಂತಹ ಮರಗಳ ಮಾರಣ ಹೋಮ ಹಾಕ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನುವಂತಹ ನೆಪವನ್ನ ಒಡ್ಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಂತೆ. ರಬಕವಿ ಬನಹಟ್ಟಿ ಜನತೆ ಹಾಗೆ ವಾಹನ ಸವಾರರಿಗೆ ನೆರಳು ನೀಡ್ತಾ ಇದ್ದಂತಹ ಮರಗಳು ಕಡಿದು ಹಾಕ್ತಾ ಇದ್ದಾರೆ. ನೇನು ಪರಿಸರ ದಿನಾಚರಣೆ ಹತ್ರ ಬರ್ತಾ ಇದೆ. ಮರಗಳನ್ನ ಉಳಿಸಬೇಕು ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಒಂದು ಆ ಜೂನ್ ತಿಂಗಳಂತ ಹೇಳಿದ್ರೇನೆ ಪರಿಸರ ದಿನಾಚರಣೆಯ ಸಂಭ್ರಮ ಎಲ್ಲ ಕಡೆ ಕೂಡ ಆರಂಭ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ, ಅಭಿವೃದ್ಧಿ ಅನ್ನುವಂತಹ ನೆಪವನ್ನ ಒಡ್ಡಿ ಮರಗಳನ್ನ ಕಡಿಯೋದಕ್ಕೆ ಮುಂದಾಗ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಇದೀಗ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೃಹತ್ ಮರಗಳು ಧರೆಗುರುಳ್ತಾ ಇದೆ. ಪರಿಸರ ದಿನಾಚರಣೆಗೂ ಮುನ್ನವೇ ಮರಗಳಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇರುವಂಥದ್ದು. ನೂರಾರು ವರ್ಷ ಇತಿಹಾಸ ಇರುವಂತಹ ಮರಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ. ರಬಕವಿ ಬನಹಟ್ಟಿ ನಗರಸಭೆ ಕಚೇರಿ ಎದುರಿಗಿರುವಂತಹ ಮರಗಳಿವೆಲ್ಲವೂ ಕೂಡ. ಸೊ ಅಲ್ಲಿ ಮರಗಳನ್ನು ಕಡಿಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಜನತೆ ಹಾಗೆ ವಾಹನ ಸವಾರರಿಗೆ ನೆರಳನ್ನ ನೀಡ್ತಾ ಇದ್ದಂತಹ ಮರಗಳು ಬೈಪಾಸ್ ರಸ್ತೆಗಾಗಿ ಬೃಹತ್ ಮರಗಳನ್ನು ಕಡಿತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮರಗಳನ್ನು ಬೆಳೆಸ್ತಾ ಇಲ್ಲ, ಇರುವಂತಹ ಮರಗಳನ್ನು ಕಡಿತಾ ಇದ್ದಾರೆ. ಒಂದು ಮರಗಳನ್ನ ಕಡಿದ್ರೆ ಆ ಜಾಗದಲ್ಲಿ 4 ರಿಂದ 5 ಬೀಜಗಳನ್ನು ಹಾಕಬೇಕು, ಆಗಷ್ಟೇ ಮರ ಕಡಿಯೋದಕ್ಕೆ ಅವಕಾಶ. ನಮ್ಮ ಸಾಲುಮರದ ತಿಮ್ಮಕ್ಕ ಇದ್ರು ಎಷ್ಟು ಆ ಪರಿಸರದ ಬಗ್ಗೆ ಆಗಿರ್ಬೋದು, ಒಂದು ಮರಗಳನ್ನು ಕಡಿದ್ರೆ ಆಗುವಂತಹ ತೊಂದರೆಗಳಾಗಿರ್ಬೋದು ಎಲ್ಲ ಬಗ್ಗೆ ಕೂಡ ಸಾಲುಮರದ ತಿಮ್ಮಕ್ಕ ಅಷ್ಟು ಚೆಂದಾಗಿ ಹೇಳ್ತಾ ಇದ್ರು. ಪರಿಸರ ದಿನಾಚರಣೆ ಜೂನ್ 5ಗೆ ನೇನು ಹತ್ರ ಬರ್ತಾ ಇದೆ. ಸೊ ಅದೇ ಸಂದರ್ಭದಲ್ಲಿ ನೋಡಿ, ಬೈಪಾಸ್ ರೋಡ್ಗೆ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಅನ್ನುವಂತಹ ನೆಪವನ್ನು ಒಡ್ಡಿ ಮರಗಳನ್ನು ಹೇಗೆ ಕಡಿತಾ ಇದ್ದಾರೆ ಅಂತ. ಬೃಹತ್ ಮರಗಳು ಅದನ್ನೇ ಕಂಪ್ಲೀಟಾಗಿ ನೆಲಸಮ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಮರಗಳ ಮಾರಣ ಹೋಮ ನಡೀತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಬಾಗಲಕೋಟೆಯಲ್ಲಿ. ಪರಿಸರ ಪ್ರೇಮಿಗಳು ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೈಪಾಸ್ ರಸ್ತೆಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು.